ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮ ಪಂಚಾಯತಿಯಲ್ಲಿ 2024-25ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಲ್ಲಿ ನಿರ್ಮಾಣವಾದ ಸಂಜೀವಿನಿ ಶೆಡ್ ಉದ್ಘಾಟನೆ ಮಾಡುವುದರೊಂದಿಗೆ ಅವಧಿ ಮುಗಿದ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಮತ್ತು ಸರ್ವ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ NYP ಚೇತನ್ ರವರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರೇಣುಕಮ್ಮ ಶ್ರೀನಿವಾಸ್ ಮತ್ತು ಮೊಳಕಾಲ್ಮೂರು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಕೋನಸಾಗರ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಮತ್ತು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು ರುದ್ರಮುನಿ ಮೂಲೆಮನೆ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಇನ್ನಿತರೆ ಕಾಮಗಾರಿಗಳು ಇರ್ಬೋದು, ಶಾಸಕರ ಒಂದು ಅನುದಾನ ಅಡಿಯಲ್ಲಿ ಎಲ್ಲವೂ ಕೂಡ ಅವ್ರಿಗೊಂದು ಕಾರ್ಯರೂಪಕ್ಕೆ ತಂದಿದ್ದಾರೆ. ಅದೇ ರೀತಿ ನಾವು ಕೂಡ ನಮ್ಮ ಹನುಮಂತಪ್ಪ ಸಾಹೇಬರು ಹಾಗೂ ನಮ್ಮ ವೀರೇಶನವರು ಹಿಂದೆ ನಾವು ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ, ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಬರುವಂತ ಎಲ್ಲ ಒಂದು 16 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ನಮ್ಮ ಕೋನಸಾಗರ ಗ್ರಾಮ ಪಂಚಾಯತಿ ವಿಶೇಷವಾಗಿ ಒಂದು ಒಳ್ಳೆ ರೀತಿಯ ಒಂದು ಅಭಿವೃದ್ಧಿ ಒಂದು ಸಾಧ್ಯ ಕೆಲಸಗಳು ಮಾಡಿದ್ದೆ ಈ ಒಂದು 5 ವರ್ಷದಲ್ಲಿ. ಹಾಗಾಗಿ ನಮ್ಮ ಎಲ್ಲರಿಗೂ ಕೂಡ ಎಲ್ಲ ಒಂದು 21 ಸದಸ್ಯರು ಏನು ಆಯ್ಕೆಯಾಗಿ ಗೆದ್ದಿದ್ದಾರೆ. ಈ ಹಿಂದೆ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಶಾಸಕರ ಪರವಾಗಿ ಒಂದು ಅಭಿನಂದನೆಗಳು ತಿಳಿಸ್ತೀನಿ. ಹಾಗೂ ನಮಗೆ ಒಂದು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತನಾಡಲು ಒಂದೆರಡು ಮಾತು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಗ್ರಾಮಸ್ಥರಿಗೆ, ಮುಖಂಡರಿಗೆ ನಾನು ಧನ್ಯವಾದ ತಿಳಿಸ್ತಾ ಮಾತು ಮುಗಿಸ್ತೀನಿ. ಧನ್ಯವಾದ. ಗ್ರಾಮ ಪಂಚಾಯತಿ ಕಟ್ಟಡದ ಮೇಲೆ ಹೊಸದಾಗಿ ಸಂಜೀವಿನಿ ಶೆಡ್ ಅಂತೇಳಿ ಮತ್ತೆ ಬೆಳಿಗ್ಗೆ ಮತ್ತೆ ಕಲ್ತು ಮಾತಾಡ್ತೀವಿ. ಆ ಒಂದು ಬಾಂಧವ್ಯ ಇದ್ರೆ ಮಾತ್ರ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಯಾವುದೇ ಆಗಿರೋ ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು ಎಲ್ಲ ಅಚ್ಚುಕಟ್ಟಾಗಿ ಕೆಲಸ. ಈಗ ತಾನೇ ನಮ್ಮ ಅಧ್ಯಕ್ಷರು ಗೋವಿಂದಣ್ಣವರು ಎಲ್ಲ ವಿಶೇಷವಾಗಿ ಎಲ್ಲ ಕಡೆ ಯಾವುದೇ ರೀತಿಯಾಗಿ ನೈರ್ಮಲ್ಯದ ಅಚ್ಚುಕಟ್ಟಾಗಿ ಎಲ್ಲರೂ ಮಾಡಿದ್ದಾರೆ. ಎಲ್ಲರೂ ಸಹಕಾರ ಕೊಟ್ಟದಕ್ಕೆ ಅವ್ರನ್ನು ಬಹಳ ಉನ್ನತವಾಗಿ ನಮಗೆ ಸಹಕಾರ ಕೊಟ್ಟದಕ್ಕೆ ಮಾಡಿದಾರೆ ಅಂತ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಹಾಗಾಗಿ ಇಲ್ಲಿ ಇನ್ನ ಈ ಒಂದು ಪಂಚಾಯತಿ ರಾಜ್ ವ್ಯವಸ್ಥೆ ಮಾತಾಡ್ಬೇಕಂತಂದ್ರೆ ಸಾಕಷ್ಟು ಇದಾವೆ. ಬಟ್ ಆದ್ರೆ ಇದೊಂದು ನಮ್ಮ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದಾಗ ನಮ್ಮ ಪಂಚಾಯತ್ ರಾಜ್ ಯಾಕೆ ಅಂತೇಳಿ ತಂದು ಅವಾಗ ನಮಗೆ ಒಂದು ಅನುದಾನಗಳು ಹಂಚಿಕೆ ಮಾಡಕ್ಕೆ ಹೆಚ್ಚಿನದಾಗಿ ನಮ್ಮ ಅನುಕೂಲ ಆಯಿತು. ಒಂದು. ಎರಡನೇದಾಗಿ ನಮಗೆ ಮತದಾರ ಸಮೇತವಾಗಿ ಮತದಾನ ಮಾಡುವುದಕ್ಕೆ ಅವತ್ತಿನಿಂದಲೇ 21 ವರ್ಷ ಇರ್ತಕ್ಕಂಥ ವಯಸ್ಸನ್ನು 18ಕ್ಕೆ ಕಡಿತಗೊಳಿಸಿರ್ತಕ್ಕಂಥ ಸಂದರ್ಭನು ಅವರೇ. ಮತ್ತೆ ಮಹಾತ್ಮ ಗಾಂಧಿ ಯೋಜನೆ ಪಂಚಾಯತಿಯಲ್ಲಿ ಜಾರಿಯಾಗಿದೆ. ಇವತ್ತಿನಿಂದ ನಾವೆಲ್ಲ ಒಂಚೂರು ಸ್ವಲ್ಪ ಗ್ರಾಮ ಪಂಚಾಯತಿ ಮೆಂಬರ್ ಸದಸ್ಯರಂದ್ರೆ ನಾವು ಸ್ವಲ್ಪ ಬೆಳ್ಳಗೆ ಬರಬೇಕು, ಸ್ವಲ್ಪ ಏನಾದ್ರು ಓಡಾಡಬೇಕು, 4 ಜನಕ್ಕೆ ಅನುಕೂಲ ಮಾಡ್ಬೇಕಂತಂದ್ರೆ ಇದು 2005ರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಂತೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಇರಬೇಕಾದ್ರೆ ಜಾರಿಗೊಳಿಸಿದ್ರು. ಚಿತ್ರದುರ್ಗ ತಾಲೂಕ್ ಪಂಚಾಯತ್ ಮೊಳಕಾಲ್ಮೂರು, ಗ್ರಾಮ ಪಂಚಾಯತಿ ಕಾರ್ಯಾಲಯ ಕೋನಸಾಗರ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಸಂಜೀವಿನಿ ಶೆಡ್ ಕಟ್ಟಡ ಒಂದು ಕಾಮಗಾರಿ ಉದ್ಘಾಟನೆ ಹಾಗೂ 2020-25ನೇ ಸಾಲಿನ ಗ್ರಾಮ ಪಂಚಾಯತಿ ಸದಸ್ಯರ ಅವಧಿ ನಾಳೆ 10ನೇ ತಾರೀಕು ಮುಕ್ತಾಯಗೊಳ್ಳುವುದರಿಂದ 1993ರ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಸಂವಿಧಾನದ ಅಡಿಯಲ್ಲಿ ಏನು ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ಅವಧಿಯಲ್ಲಿ 5 ವರ್ಷಗಳ ಕಾಲ ಅವಕಾಶ ಇರುತ್ತೆ. ಅವರಿಗೆ 5 ವರ್ಷಗಳ ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಮೊದಲನೇ ಒಂದು ಬಾಡಿ ಮೀಟಿಂಗ್ ಇಂದ ಕೌಂಟಿಂಗ್ ಆಗುತ್ತೆ 5 ವರ್ಷಗಳು. ನಾಳೆ ಮುಕ್ತಾಯಗೊಳ್ಳುವುದರಿಂದ ಕೋನಸಾಗರ ಗ್ರಾಮ ಪಂಚಾಯತಿಯಿಂದ ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಚುನಾಯಿತ ಪ್ರತಿನಿಧಿಗಳು 5 ವರ್ಷಕ್ಕೊಮ್ಮೆ ಬರ್ತಾ ಇರ್ತಾರೆ, ಹೋಗ್ತಿರ್ತಾರೆ. ನಾವು 20 ಮತ್ತು 25ನೇ ಸಾಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಯಾವುದೇ ಒಂದು ಗುರುತರವಾದಂತಹ ಕೆಲಸ ಕಾರ್ಯ ಮಾಡಲಿಲ್ಲ ಎಂಬ ಒಂದು ನೋವು ನಮ್ಗೆ ಕಾಡ್ತಾ ಇತ್ತು. ಆದ್ರೆ ಒಂದು ಸಂಜೀವಿನಿ ಶೆಡ್ ನಿರ್ಮಾಣ ಮಾಡಿ 2024 ಮತ್ತು 25ನೇ ಸಾಲಿನ ಒಂದು ಸಂಜೀವಿನಿ ಶೆಡ್ ನಿರ್ಮಾಣ ಮಾಡಿದರೆ ಇದಕ್ಕಿಂತ ಮುಂಚೆ ಆಗಿದೆ 2015 ಮತ್ತು 25ನೇ ಸಾಲಿನ ಒಂದು ಗ್ರಾಮ ಪಂಚಾಯತಿ ಸದಸ್ಯರ ಅವರಲ್ಲಿ ಬಹಳ ಒಗ್ಗಟ್ಟಿತ್ತು. ಆ ಒಂದು ಅವಧಿಯ ಸದಸ್ಯರನ್ನ ಬಹಳ ನೆನೆಸ್ತಾ ಇರ್ತಾರೆ ಆಡಳಿತ ಸಿಬ್ಬಂದಿ ವರ್ಗದವರು.
ಅಷ್ಟೇ ಉತ್ತಮವಾಗಿ ನಾನು ನೋಡಿದ ಮಟ್ಟಿಗೆ 15 ಮತ್ತು 25ನೇ ಸಾಲಿನಲ್ಲಿ ಕಾಂಗ್ರೆಸ್ ಸರ್ ಮತ್ತು ಇವರು ದೇವೇಂದ್ರ ಸರ್ ಇಬ್ಬರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ನಾನು ನೋಡಿದ್ದೀನಿ. ಆದ್ರೆ ನಮ್ಮ ಒಂದು 20-25ನೇ ಸಾಲಿನ ಅವಧಿಯಲ್ಲಿ ಅತಿ ಹೆಚ್ಚು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಮತ್ತೆ ವಾಪಸ್ ಕಳಿಸಿರುವಂತ ನಮ್ಮ ಅವಧಿಯಲ್ಲಿ ಹೆಚ್ಚು ಅಂತ ನಾನು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ರೀತಿ ಗೌರವವನ್ನು ಸಹ ಮತ್ತೆ ಕೊಡುವಂತ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ನಿಜವಾದ ಸದಸ್ಯನಾಗಿರ್ತಾನೆ. ಈ ಬಂದು ನಂದು ಹೋದ ತಕ್ಷಣ ಮುಂದಿದ್ದು ಕೂಡ ಮಾತಾಡ್ಸ್ದಂಗ್ ಮಾಡ್ತಾರೆ ಅಂದ್ರೆ ಅವರ ಕಾರ್ಯವೈಖರಿ, ಅವ್ರು ಯಾವ ರೀತಿಯಲ್ಲಿ ನಡತೆ, ಯಾವ್ಯಾವ ಒಂದು ಯೋಜನೆಗಳನ್ನು ಮಾಡಿ ಹೋಗಿರ್ತಾರಲ್ಲ ಅದ್ರ ಮೂಲಕ ಅವರಿಗೆ ಗೊತ್ತಾಗುತ್ತೆ. ಬರಬಾರ್ದು, ನಾನು ಮಾತಾಡ್ಸ್ಬಾರ್ದು ಅನ್ನೋದು ಅವರೇ ಹಿಂದೆ ಸರ್ಕೊಂತಾರೆ. ಆಗ್ಲೇ ಅಂತ ವಾತಾವರಣ ಸೃಷ್ಟಿ ಮಾಡ್ಕೊಂಡು ಹೋಗಬಾರ್ದು. ನಾನು ನೋಡಿದ ಪೈಕಿ ಇದರಲ್ಲಿ ಸುಮಾರು ಮಲ್ಲಯ್ಯ ಹೇಳಿದಾಗೆ ಗುರುತರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಲ್ಲ ಅಂತ ಅಂದ್ರೆ ಇಂದಿನ ಬಾಡಿಗಳು 2 ಬಾಡಿಗಳಲ್ಲಿ ಸುಮಾರು 15th ಫೈನಾನ್ಸ್ ಅಲ್ಲಿ ಬಂದಿರತಕ್ಕಂಥ ಹಣದಲ್ಲಿ ಸಂಪೂರ್ಣವಾಗಿ ಯಾವುದೇ ಒಂದು ನಿರ್ಬಂಧಿತ ಯಾವ ಒಂದು ಯೋಜನೆಗೆ ಆದ್ರೂ ಸಹ ಬಳಸ್ಕೋಬಹುದು, ಕಾಮಗಾರಿಗಳು ಬಳಸ್ಕೋಬಹುದು. ಅಂತ ಒಂದು ಅಮೌಂಟ್ ನ ಏನೇ ರೀತಿ ಸೀಮಿತವಾಗಿರ್ತಕ್ಕಂಥದ್ದು ಇಂಥದಕ್ಕೆ ಇಂಥ ಕಾಮಗಾರಿಗಳಿಗೆ ಬಳಸಬೇಕಂತಕ್ಕಂಥದ್ದು ನಿಗದಿಪಡಿಸಿ ಕೊಟ್ಟಿರ್ತಾರೆ ಹಣವನ್ನ, ಅಂಥದಕ್ಕೆ ಮಾತ್ರ ವ್ಯಯಿಸಬೇಕಾಗುತ್ತೆ. ಆದ್ರೂ ಸಹ 15 ಫೈನಾನ್ಸ್ ಅಲ್ಲಿ ನಮಗೆ ಬೇಕಾಗಿರ್ತಕ್ಕ ಕಾರ್ಯಕ್ರಮಗಳು ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು, ಊರ್ಲಿ ಕಾಣ್ತಕ್ಕಂಥದ್ದು ಅಂತವನ್ನು ಮಾಡಬಹುದಾಗಿತ್ತು, ಮಾಡ್ಲಿಲ್ಲ ಅಂತಕ್ಕಂಥ ಖೇದಕೀಯವಾಗಿರ್ತಕ್ಕಂಥ ಮಾತುಗಳನ್ನ ನಡೀತಕ್ಕಂಥ ಮಲೈನವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಹಿಂದಿನ ಬಾರಿ ನಮ್ಮ ಒಂದು ಮೀಟಿಂಗ್ ಅಲ್ಲಿ ಬಹಳ ಚೆನ್ನಾಗಿ ನೋಡ್ತಾರೆ, ಸಾಕಷ್ಟು ಪಂಚಾಯತಿಯವರು ಬಂದು ನೋಡ್ತಾರೆ. ನಮ್ಮ ತಾಲೂಕಿನಲ್ಲಿ ಮೊದಲನೇದಾಗಿ ಇಂಥ ಮೀಟಿಂಗ್ ಅಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ತಾಲೂಕು, ನಮ್ಮ ಕೊಂಸಾರ ಪಂಚಾಯತಿ ದೊಡ್ಡದು. ಈಗ ಒಂದ್ 2-3 ಪಂಚಾಯತಿ ದೊಡ್ಡವಾಗಿದ್ದಾವೆ, JBಹಳ್ಳಿ ಆಗೈತೆ, ಅದಕ್ಕಿಂತ ಉತ್ತಮವಾಗಿ ನಮ್ಮ ತಮ್ಮೇನಹಳ್ಳಿ ಪಂಚಾಯತಿ ಆಗಿದೆ. 2 ಪಂಚಾಯತಿಗಳು ಬಹಳ ಅತ್ಯುತ್ತಮವಾಗಿ. ಅದಕ್ಕಿಂತ ಮುಂಚೆ ಕೋನಸಾಗರ ಪಂಚಾಯತಿ ಹಿಂದಿರ್ತಕ್ಕಂಥ ಮೆಂಬರ್ಗಳು 15ನೇ ಹಣಕಾಸಿನಲ್ಲಿ ಅಷ್ಟೊಂದು ಕಾಮಗಾರಿಗಳನ್ನ ಮಾಡಿರೋರು. ಆಮೇಲೆ ಇವರು ಮಾಡಬಹುದಾಗಿತ್ತು. ನಾನು ನೋಡಿರ್ತಕ್ಕಂಥದ್ದು ಕೆಲವು ವಿಚಾರಗಳು ಗಲಾಟೆಗಳಾಗಿದ್ದಾವೆ ಅಂತಕ್ಕಂಥದ್ದು ಯಾತಕ್ಕಾಗಿದ್ದಾವೆ ಅಂತಂದ್ರೆ, ನೀರ್ ಬಿಟ್ಟಿಲ್ಲ ಅಂತ ಗಲಾಟೆ ಮಾಡ್ಲಿಲ್ಲ, ಕ್ಲೀನ್ ಮಾಡ್ಲಿಲ್ಲ ಅಂತ ಗಲಾಟೆ ಮಾಡ್ಲಿಲ್ಲ, ಲೈಟ್ ಹಾಕಿಲ್ಲ ಅಂತ ಗಲಾಟೆ ಮಾಡ್ಲಿಲ್ಲ, ನಾನು ಯಾಕೆ NMR ತೆಗಿಲಿಲ್ಲ ಅಂತ ಗಲಾಟೆ ಮಾಡಿಲ್ಲ. ಅಂದ್ರೆ ಅರ್ಥ ಇಷ್ಟೇ, ನಮ್ಮನ್ನ ಜನಪ್ರತಿನಿಧಿಗಳನ್ನ ಯಾಕೆ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಅಂತಂದ್ರೆ, ನಾವೆಲ್ಲ ಹೇಳಿ ಬರ್ತೀವಿ, ನಾವು ನಿಮ್ಮ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿ ಗೆದ್ದು ಬರ್ತೀವಿ. ನಾವಿಲ್ಲಿ ವರ್ಕಿನ ಮುಂಚೆ ನಿಮ್ಮ ಸೇವಕನಾಗಿರ್ತೀನಿ, ನಿಮ್ಮ ಸೇವೆಯನ್ನ ಮಾಡ್ತೀನಿ, ನನ್ನ ಜನಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯವನ್ನ ಸರ್ಕಾರ ಜನಪ್ರತಿನಿಧಿಯಾಗಿ ನಮ್ಮ PDO ಇರ್ತಾರೆ, ಅಲ್ಲಿ ಕಾರ್ಯಕರ್ತ ಈ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಇರುತ್ತೆ, ಅವರ ಮೂಲಕ ನಾವೇನು ಗ್ರಾಮಕ್ಕೆ ತಲುಪಿಸಬೇಕಲ್ಲ ಎಂಬ ನಿಟ್ಟಿನಲ್ಲಿ ಬಿಡ್ಜಾಗಿ ಕೆಲಸ ಮಾಡ್ತೀವಿ ಎಂಬ ಉದ್ದೇಶದಿಂದ ಇಲ್ಲಿ ಬಂದಿರ್ತಾರೆ. ಅದನ್ನ ಮರೆತು ಕೆಲವರು ಆದ್ರೆ ಇಲ್ಲಿ ಬಂದಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಕೊನೆಯದಾಗಿ ಏನು ಅಧ್ಯಕ್ಷ ಅವಧಿ ಸಿಕ್ಕು ನಮ್ಮ ರೇಣುಕಮ್ಮ ಅವ್ರ ಸೋದರ, ಅವರ ಒಂದು ವ್ಯಕ್ತಿತ್ವ, ಅವರ ಭಾವನೆ ಏನೋ ಮಾಡ್ಬೇಕಂತ ಇರೋದ್ರಿಂದ ಇಂಥ ಒಂದು ಸಂಪೂರ್ಣ ಎಲ್ಲರೂ ಮಾಡ್ತಾ ಇದ್ರು. ಆದ್ರೆ ಆ ಕಾಣ್ತಕ್ಕಂಥ ಕೆಲಸ ಇವರ ಅವಧಿಯಲ್ಲಿ ಸಹ ನಡೀತು. ಆದ್ರೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಹ ಆ ಪಾಲ ಹೇಳಿದಾಗೆ ನಾವು ಗೆಲ್ಲಿಬೇಕಂದ್ರೆ ನಾನು ನೀನು ಮಾಡಿರ್ತಕ್ಕಂಥ ಕೆಲಸ ಅಲ್ಲ, ಜನಗಳ ಒಂದು ಆಶೀರ್ವಾದ ಇದ್ರೆ ಮತ್ತೆ ಇಲ್ಲಿ ಬರ್ಬೋದಂತ. ನೀವು ಜನಗಳಿಗೆ ಕಾಣ್ತಕ್ಕಂಥ ಕೆಲಸ, ಜನಗಳಿಗೆ ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥ ಜನಗಳಿಗೆ ಕಂಡಿದ್ರೆ ಮತ್ತೆ ಬರ್ತೀರಾ, ಮತ್ತೆ ಬಂದು ಈಗೇನು ಆಡಳಿತ ಕೊಟ್ಟಿದ್ರು ಇಂಥ ಒಂದು ಆಡಳಿತನ ಮತ್ತೆ ಕೊಡ್ರಿ ಅಂತ ಆಶಿಸ್ತಾ, ಹಾಗೆ ಈ ಕಾರ್ಯಕ್ರಮದ ಕುರಿತು ಮಾತಾಡ್ತಕ್ಕಂಥ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ